ರಮಣಿ ಬಂದು ನನ್ನ ಒಂದು ತಾಯಿ ತಂದೆ ದೇವರಾಜು ಮತ್ತು ಜಗದೀಶ್ವರಿ ಅವ್ರಿಗೆ ಮಗಳಾಗಿ ಹುಟ್ಟಿದ್ದೀನಿ. ನಾನು ರಮಣಿ. ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲಿ. ನನ್ನ ಚೈಲ್ಡ್ಹುಡ್ ಎಲ್ಲ ಬ್ಯಾಂಗ್ಳೂರಲ್ಲೇ ಆಗಿದ್ದು, ನನ್ನ ಎಜುಕೇಷನು ಬ್ಯಾಂಗ್ಳೂರಲ್ಲೇ ಆಗಿದ್ದು. ನಾನು ಓದಿದ್ದು ಗಾಂಧಿ ವಿದ್ಯಾಶಾಲಾ ಶ್ರೀರಾಮ್ಪುರಂ. PUC ಮಾಡಿದ್ದು ನಾನು ಕಾರ್ಪೊರೇಷನ್ PU ಕಾಲೇಜಲ್ಲಿ ಮಾಡಿದ್ದೆ. ಡಿಗ್ರಿ ಮಾಡಿದಾಗ ನನಗೆ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಇತ್ತು. ನಮ್ಮಪ್ಪ ನೀನು ಸ್ಪೋರ್ಟ್ಸಲ್ಲಿದ್ದೀಯಾ, ನೀನು ಇಂಜಿನಿಯರಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಸೈನ್ಸ್ ಸ್ಟ್ರೀಮ್ ತೊಗೊಳಕ್ಕಾಗಲ್ಲ, ನನಗೆ ಓದೋಕ್ಕೆ ತುಂಬ ಆಸೆ ಇತ್ತು. ಆದರೆ ನಮ್ಮ ತಂದೆ ನೀನು ಸ್ಪೋರ್ಟ್ಸ್ ಫೀಲ್ಡಲ್ಲಿರೋದ್ರಿಂದ ನಿನ್ಗೆ ಓದೋಕ್ಕಾಗಲ್ಲ ಅಂತ ನನ್ನ ಫೋರ್ಸ್ ಮಾಡಿ PUನಲ್ಲಿ ಆರ್ಟ್ಸ್ಗೆ ಹಾಕಿದ್ರು. ಮತ್ತು ಡಿಗ್ರಿ ಓದಬೇಕಾದ್ರೆ ನಾನು ಹೋಗಿ ಅಡ್ಮಿಷನ್ ಹಾಕ್ತೀನಿ ಡ್ಯಾಡಿ ಅಂತ ಹೇಳಿದೆ. ಇಲ್ಲ, ನೀನು ಡಿಗ್ರಿ ಎಲ್ಲ ಓದಬೇಡ, ಡಿಗ್ರಿ ಎಲ್ಲ ಓದಿದ್ರೆ ಅಷ್ಟೇ ಆ ಲೆವೆಲ್ಗೆ ಬೇಕಾಗಿರೋ ಒಂದು ಹಸ್ಬೆಂಡನ್ನ ನೋಡಬೇಕು, ನೀವು ಡಿಗ್ರಿ ಎಲ್ಲ ಓದಬೇಡ ಅಂತ ತುಂಬ ನನಗೆ ಫೋರ್ಸ್ ಮಾಡಿದ್ರು. ಆದರೆ ನಾನು ಡಿಗ್ರಿ ಓದಲೇಬೇಕು ಅಂದ್ಬಿಟ್ಟು ಮನೆ ಬಿಟ್ಟು ಹೋಗಿ ಯೂನಿವರ್ಸಿಟಿಯಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ ಬಂದೆ. ನನಗೆ ಚಿಕ್ಕ ವಯಸ್ಸಲ್ಲೇ ನಾನು ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇತ್ತು. ನಮ್ಮಪ್ಪ ಹಾಕಿ ಪ್ಲೇಯರು. ಹಂಗಾಗಿ ನಮ್ಮಪ್ಪ ಹಾಕಿ ಪ್ಲೇಯರ್ ಆಗಿರೋದ್ರಿಂದ ನನ್ನ ಸ್ಪೋರ್ಟ್ಸಲ್ಲಿ ಹಾಕ್ಲಿಕ್ಕೆ ತುಂಬ ಖುಷಿಯಿಂದ ಹಾಕಿದ್ರು. ಬಟ್ ನಾನು ಅಷ್ಟೇನು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಆಡಕ್ಕೆ ಹೋಗಿದ್ದೆ, ಎಂಟ್ರಾಗಿದ್ದೆ. ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಆವಾಗ ಸಂಪತ್ ಅಂತ ಇದ್ದರು, ರೈಲ್ವೆ ಸಂಪತ್ ಕೋಚು, ಈಸ್ ಎ ಸಾಯಿ ಕೋಚ್. ಅವರು ತುಂಬ ನನಗೆ ನನ್ನ ಟ್ಯಾಲೆಂಟ್ ನೋಡಿ ತುಂಬ ಎನ್ಕರೇಜ್ ಮಾಡಿದ್ರು. ವಿತಿನ್ 2 months ಕೋಚಿಂಗ್, 3 months 4 months ಇಷ್ಟೇ ಕೋಚಿಂಗ್ ಮಾಡಿದಾಗ ನನ್ನ ಎಕ್ಸ್ಟ್ರಾ ಪ್ಲೇಯರಾಗಿ ಹಾಕ್ಕೊಂಡು ಹೋಗಿದ್ರು ನ್ಯಾಷನಲ್ಸ್ಗೆ, ಜೂನಿಯರ್ ನ್ಯಾಷನಲ್ಸ್ಗೆ. ಹರಿಯಾಣನಲ್ಲಿ ಆಯಿತು, 84 ಆಯಿತು. ಸೊ 84 ನನ್ನ ಫಸ್ಟ್ ನ್ಯಾಷನಲ್ಸ್ ನಾನು ಆಡಿದ್ದೆ. ಆವಾಗ ಅವ್ರು ಹೇಳಿದ್ರು, ರಮಣಿ ನೀನು ತುಂಬ ಚೆನ್ನಾಗಿ ಆಡ್ತೀಯಾ ಅಂತ ಹೇಳಿದ್ರು. ಆದರೆ ನನ್ನ ಬೆಂಚ್ ಮೇಲೆ ಕೂರಿಸಿದ್ರು ಫಸ್ಟ್ ನ್ಯಾಷನಲ್ಸಲ್ಲಿ. ನನಗೆ ಭಾರಿ ಮನಸ್ಸಿಗೆ ಬೇಜಾರಾಯಿತು, ನನ್ನ ಬೆಂಚ್ ಪ್ಲೇಯರಾಗಿ ಹಾಕ್ಬಿಟ್ರಲ್ಲ ಅಂತ. ಆದರೆ ಫೈನಲ್ಸ್ಗೆ ಹಾಕಿದ್ರು. ಅದೇ ಮ್ಯಾಚು ನಾವು ಕರ್ನಾಟಕ ಟೀಮ್ ಫೈನಲ್ಸ್ ರೀಚ್ ಆಯಿತು. ಆವಾಗ ನನಗೆ ಫೈನಲ್ಸ್ ಮ್ಯಾಚಲ್ಲಿ ಅಗೇನ್ಸ್ಟ್ ಕರ್ನಾಟಕ ಮೇಲೆ ನನ್ನ ಹಾಕಿದ್ರು. ಪ್ಲೇಯರ್ನ ಮಾರ್ಕ್ ಮಾಡೋಕ್ಕೆ ಹೇಳಿದ್ರು. ಪ್ಲೇಯರ್ನ ಮಾರ್ಕ್ ಮಾಡಿದ್ದೆ, ತುಂಬ ಚೆನ್ನಾಗಿ ಪ್ಲೇಯರ್ನ ಮಾರ್ಕ್ ಮಾಡಿದ್ದೆ. ಆಮೇಲೆ ಅದು ಹೇಗಿತ್ತಂದರೆ, ಶಿ ಈಸ್ ದ ಓನ್ಲಿ ಸ್ಕೋರರ್ ಫಾರ್ ಕೇರಳ. ಸೊ ಹಂಗಾಗಿ ಆ ಹುಡುಗಿನ ನಾನು ಕವರ್ ಮಾಡಿರೋದಕ್ಕೆ ಆ ಹುಡುಗಿನ ಏನು ಸ್ಕೋರ್ ಮಾಡೋಕ್ಕಾಗಲಿಲ್ಲ. ನಾನು ಅವಾಗ 8th standard 7th standardಲ್ಲೇ ನಾನು ಫುಟ್ಬಾಲ್ ಇದು ಎಕ್ಸಿಬಿಷನ್ ಮ್ಯಾಚಸ್ ಜಾಸ್ತಿ ಆಡಿಸಿದ್ದವರು. ಆಮೇಲೆ ಸಬ್ ಜೂನಿಯರ್ ಆಡಿಸಿದ್ರು. ಆಮೇಲೆ ಜೂನಿಯರ್ ನ್ಯಾಷನಲ್ಸು ಫಸ್ಟು ನಾನು ಆಡಿದಾಗ ಹರಿಯಾಣಲ್ಲಿ ಆಯಿತು. ಅದು ಫಸ್ಟ್ ನ್ಯಾಷನಲ್ಸಲ್ಲೇ ನಂದು ಪ್ಲೇಸ್ ಆಯಿತು, 2nd place. ಕರ್ನಾಟಕ ಸ್ಟೇಟು 2nd place ಆಯಿತು. ಆವಾಗ ಒಳ್ಳೆ ಪ್ಲೇಯರ್ಗಳಿದ್ದರು ಕರ್ನಾಟಕದಲ್ಲಿ. ಕರ್ನಾಟಕ ಪ್ಲೇಯರ್ಗಳು ಬರ್ತಾರಂದ್ರೇ ಕೇರಳ ಅವರು ಎದುರ್ಕೊಳ್ಳೋರು, ಆ ಥರ ಒಂದು ಟೀಮ್ ಇತ್ತು ಕರ್ನಾಟಕದಲ್ಲಿ. ನಮ್ಮದೇ ಲಾಸ್ಟು ಕರ್ನಾಟಕ ವಿನ್ ಆಯಿತು ಅಂದಾಗ. ಸೊ ಚೆನ್ನಾಗಿತ್ತು. ಆವಾಗಿಂದ ಐ ಸ್ಟಾರ್ಟೆಡ್ ಮೈ ಕೆರಿಯರ್. ನನಗೆ ಫುಟ್ಬಾಲ್ ಆಟ ಆಡಬೇಕು, ಅದರಲ್ಲಿ ವಿನ್ ಆಗಿದ್ದಕ್ಕೆ ನಮಗೆ ಒಂದು ಖುಷಿ. ಸೊ ಅಲ್ಲಿಂದ ಈವನ್ ನಮ್ಮ ಕೋಚು ಸಂಪತ್ ಆಗಲಿ, ರಾಚಪ್ಪ ಆಗಲಿ, ಮೊಹಮ್ಮದ್ ಆಗಲಿ, ಇವರೆಲ್ಲನೂ ನನಗೆ ತುಂಬ ಎನ್ಕರೇಜ್ ಮಾಡಿದರು. ತುಂಬ ಎನ್ಕರೇಜ್ ಮಾಡಿಬಿಟ್ಟು ರಮಣಿ ಮುಂದಕ್ಕೆ ಮುಂದುವರಿಸ್ಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಮುಂದುವರಿಸ್ದೆ, ನಾನು ಚೆನ್ನಾಗೇ ಆಡಿದೆ. ಆಮೇಲೆ ತುಂಬ TVನಲ್ಲೆಲ್ಲ ಬರ್ತಿತ್ತು, ಮೀಡಿಯಾದಲ್ಲೆಲ್ಲ ಬರ್ತಿತ್ತು. ಅವಾಗೆಲ್ಲ ಜಾಸ್ತಿ ವೈಟ್ TV ಇತ್ತು, ಆ TV ನ್ಯೂಸಲ್ಲೂ ಬರ್ತಿತ್ತು, ರೇಡಿಯೋದಲ್ಲೂ ನ್ಯೂಸ್ ಬರ್ತಿತ್ತು. ಭಾರಿ ಖುಷಿ ಆಗ್ತಿತ್ತು. ಇದೆಲ್ಲ ಮೀಡಿಯಾವ್ರು ಕವರ್ ಮಾಡಿದಾಗ ಇನ್ನೂ ಆಸಕ್ತಿ ಜಾಸ್ತಿ ಆಯಿತು, ಆಡಲೇಬೇಕು ಅನಿಸ್ಬಿಡ್ತು. ನಾನು ಸೆಂಟ್ರ್ ಫಾರ್ವರ್ಡ್ ಆಡ್ತಿದ್ದೆ. ಸೆಂಟ್ರ್ ಫಾರ್ವರ್ಡಲ್ಲಿ ಸ್ಕೋರಿಂಗ್ ನಂದು ಸ್ಕೋರಿಂಗ್ ಆಗಿರೋದ್ರಿಂದ ಎವ್ರಿ ಮ್ಯಾಚಲ್ಲಿ ನಂದು ಸ್ಕೋರಿಂಗ್ ಇದ್ದೇ ಇತ್ತಿತ್ತು. ಸೊ ಹಂಗಾಗಿ ತುಂಬ ಚೆನ್ನಾಗಿ ಆಡ್ತಿದ್ದೆ. ಅಂದರೂ ನಮ್ಮ ಟೀಮ್ ಅವರು ಸೀನಿಯರ್ಸು ಅಷ್ಟು ಚೆನ್ನಾಗಿ ಆಡೋದಕ್ಕೆ, ಅವರು ಅಷ್ಟು ಚೆನ್ನಾಗಿ ಆಡಿದ್ದಕ್ಕೆ ನಾನು ಸೆಂಟ್ರ್ ಫಾರ್ವರ್ಡಲ್ಲಿ ಅವರು ಒಳ್ಳೆ ಬಾಲ್ ಫೀಡಿಂಗ್ ಹಾಕಿದ್ದಕ್ಕೆ ನಾನು ಸ್ಕೋರ್ ಮಾಡೋಕ್ಕಾಯಿತು. ಐ ಆಲ್ಸೋ ಆನ್ ದಿಸ್ ಅಕೇಶನ್ ಥ್ಯಾಂಕ್ ಆಲ್ ಮೈ ಸೀನಿಯರ್ಸ್ ಹೂ ರಿಯಲಿ ಹೆಲ್ಪ್ ಮೀ. ಇಲ್ಲ ನೀವು ಚೆನ್ನಾಗಿ ಆಡಬೇಕು ಅಂತ ನನ್ನೆಲ್ಲ ಎನ್ಕರೇಜ್ ಮಾಡಿದ್ರು ಅವರೆಲ್ಲ ಸೀನಿಯರ್ಸ್ ಎಲ್ಲ. ಸೊ ಹಂಗಾಗಿ ನನ್ನ ಕೆರಿಯರ್ ಹಂಗೆ ಸ್ಟಾರ್ಟ್ ಆಯಿತು.
ಎಲ್ಲ ತುಂಬ ನ್ಯಾಷನಲ್ಸ್ ನನ್ನ ಕೆರಿಯರಲ್ಲಿ ಎಲ್ಲ ಕಡೆನೂ ಲೈಕ್ ಒಂದು ನ್ಯಾಷನಲ್ಸ್ ಬಿಡಲಿಲ್ಲ ಕೋಚ್ಗಳು, ಎಲ್ಲ ನ್ಯಾಷನಲ್ಸ್ಗೂ ನನ್ನ ಕರ್ಕೊಂಡೋಗಿದ್ರು. ನಂದ ಚೈಲ್ಡ್ಹುಡ್ನಲ್ಲಿ ನಾನು ಅದೇ ಹೇಳಿದ್ನಲ್ಲ ಸರ್, ಸೊಸೈಟಿನಲ್ಲಿ ಹೆಣ್ಮಕ್ಳನ್ನ ಹೇಗೆ ಬಳಸ್ತಿದ್ರಲ್ಲ ಸರ್, ಆ ಎಕ್ಸ್ಪೀರಿಯೆನ್ಸ್ ನಾನು ಆಗಿದ್ದೀನಿ. ನಮ್ಮ ಪೇರೆಂಟ್ಸು ಅಷ್ಟೇನು ನನ್ನ ಫ್ರೀಯಾಗಿ ಬಿಟ್ಟಿಲ್ಲ, ಆದ್ರೂ ಕೂಡ ಸೊಸೈಟಿನಲ್ಲಿ ತುಂಬ ಫೇಸ್ ಮಾಡಿ ನಮ್ಮ ರಿಲೇಟಿವ್ಸ್ ಎಲ್ಲ ನನ್ನ ಒಂದು ಗಂಡು ಮಗು ಥರ ಹೋಗ್ತಾ ಇದ್ದಾಳೆ, ಗಂಡು ಬೀರಿ ಥರ ಹೋಗ್ತಿದ್ದಾಳೆ, ಫುಟ್ಬಾಲ್ ಆಡ್ತಿದ್ದಾಳೆ, ಗಂಡು ಮಕ್ಳು ಆಡೋ ಗೇಮ್ ಆಡ್ತಿದ್ದಾಳೆ, ಹಿಂಗೆಲ್ಲ ನನ್ನ ತುಂಬ ರಿಲೇಷನ್ ಕಡೆ ತುಂಬ ಡಿಗ್ರೇಡ್ ಮಾಡ್ತಿದ್ರು. ಮತ್ತು ನಮ್ಮ ಸೊಸೈಟಿನಲ್ಲೂ ಅಷ್ಟೇ, ನಮ್ಮ ಏರಿಯಾನಲ್ಲೂ ಅಷ್ಟೇ, ನಮ್ಮ ಬೀದಿಯಲ್ಲೂ ಅಷ್ಟೇ, ಈ ಹುಡುಗಿನ ಯಾರು ಮದುವೆ ಆಗ್ತಾರೆ, ಗಂಡು ಹುಡುಗಿ ಥರ ಹೋಗ್ತಾ ಇದ್ದಾಳೆ, ಗಂಡು ಬೀರಿ ಥರ ಹೋಗ್ತಾ ಇದ್ದಾಳೆ, ಹಿಂಗೆಲ್ಲ ಮಾತಾಡ್ತಾಯಿದ್ರು. ಆದರೂ ಕೂಡ ನನ್ನ ಲೈಫಲ್ಲಿ ಯಾವಾಗ ಯಾವುದನ್ನ ಮಾಡಬೇಕು ಅನ್ನೋದು ಒಂದು ಲೈಫಲ್ಲಿ ರೆಸ್ಪಾನ್ಸಿಬಿಲಿಟಿಯಾಗಿ ತಗೊಂಡಾಗ ನಮ್ಮ ಫ್ಯಾಮ್ಲಿ ಏನು, ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನು ಅಂತ ನಾವು ಯೋಚನೆ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿಗಳು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ನನ್ನ ಚೈಲ್ಡ್ಹುಡ್ಡಲ್ಲಿ ನನ್ನ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದ್ದೀನಿ, ತುಂಬ ನೋವಾಗಿದೆ, ರಿಲೇಟಿವ್ಸಿಂದ ನೋವಾಗಿದೆ. ಫಾರ್ ಎಕ್ಸಾಂಪಲ್, ನನ್ನ ಮದುವೆ ಕೇಳಕ್ಕೆ ಬಂದವರೇ, ಫುಟ್ಬಾಲ್ ಆಡ್ತೀಯಮ್ಮ ನೀನು, ನಿನ್ಗೆ ಎಲ್ಲಿ ಮದುವೆ ಏನು ಮಕ್ಕಳಾಗುತ್ತೆ, ಬೇಡ ರಿಜೆಕ್ಟ್ ಮಾಡಿ ಹೋಗಿದ್ದವರು ಇದ್ದಾರೆ. ಸೊ ಪ್ರಪೋಸಲ್ ಕೂಡ ರಿಜೆಕ್ಟ್ ಆಗಿದೆ, ನಾನು ಸ್ಪೋರ್ಟ್ಸ್ ಆಡ್ತಾ ಇದ್ದೀನಿ ಅಂದ್ಬಿಟ್ಟು. ಬಟ್ ಗಾಡ್ಸ್ ಗ್ರೇಸ್ ನಾನು ಇವತ್ತು ಚೆನ್ನಾಗಿದ್ದೀನಿ, ಮಕ್ಕಳು, ಹಸ್ಬೆಂಡ್ ಜೊತೆ. ಮತ್ತು ಕಾಲೇಜ್ ಡೇಸಲ್ಲಿ ನಾನು ನ್ಯಾಷನಲ್ಸ್ ಆಡ್ತಿದ್ದೆ. ಕಾಲೇಜಲ್ಲಿ ಸೇರಿಕೊಂಡಾಗ ನನಗೆ ಶಾಂತ ರಂಗಸ್ವಾಮಿ ಅಂತ ಇಂಡಿಯನ್ ಕ್ರಿಕೆಟ್ ಫಸ್ಟ್ ಇಂಡಿಯನ್ ಕ್ರಿಕೆಟ್ ವಿಮೆನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್, ಅವರು ಕೂಡ ನನ್ನ ಒಂದು ಟ್ಯಾಲೆಂಟ್ನ ನೋಡಿ ಅವ್ರ ಕ್ಲಬ್ಗೆ ಆಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು. ಫ್ಯಾಲ್ಕನ್ ಕ್ಲಬ್ ಅಂತ. ಶಾಂತರಂಗಸ್ವಾಮಿ ಅವರು ನನಗೆ ಬೆಸ್ಟ್ ಪ್ಲೇಯರ್ ಕೂಡ ಅವಾರ್ಡ್ ಕೊಟ್ಟರು. ಕ್ರಿಕೆಟ್ ಆಡಿದ್ದೆ, ಎಲ್ಲ ಟೂರ್ನಮೆಂಟು ಆಡಿದ್ದೆ. ಆವಾಗ ರೈಲ್ವೇಸ್ಗೆ ತುಂಬ ಟ್ರೈ ಮಾಡಿದ್ದೆ. ಸೊ ಕ್ರಿಕೆಟಿಂದನೂ ರೈಲ್ವೇಸ್ಗೆ ಅವಕಾಶ ಇತ್ತು. ಬಟ್ ನಾನು ಅಕಾಡೆಮಿಕ್ಸ್ ಶುರು ಮಾಡೋಣ ಅಂತ ನಾನು ಏನು ಮಾಡಿದೆ, BPEd ಸೇರಿಕೊಂಡೆ. ಡಿಗ್ರಿ ಮುಗ್ದಿದ ನಂತರ, ಡಿಗ್ರಿ ಬಂದು ನನ್ನ NMKRV ಫಸ್ಟ್ ಗ್ರೇಡ್ ಕಾಲೇಜ್ ಜಯನಗರ್, ಇಲ್ಲಿ ನಂದು ಡಿಗ್ರಿ ಆಯಿತು. ಅಲ್ಲಿ ಕೂಡ ನನ್ನ ಒಂದು ಟ್ಯಾಲೆಂಟು ಮೆಚ್ಚಿ ನಮ್ಮ ಪ್ರಿನ್ಸಿಪಾಲ್ ಅವರು ನನಗೆ 3 times ಗೋಲ್ಡ್ ಅವಾರ್ಡ್ ಕೊಟ್ಟರು. ಗೋಲ್ಡ್ ಅವಾರ್ಡ್ ಅಂದರೆ ಇಟ್ಸ್ ನಾಟ್ ಆರ್ಡಿನರಿ ಗೋಲ್ಡ್, ಇಟ್ಸ್ ರಿಯಲ್ ಗೋಲ್ಡ್ನ ನನಗೆ 3 ವರ್ಷನೂ ಕಂಟಿನ್ಯೂಸ್ ಆಗಿ ನನಗೆ ಚೀನಮಂಗಲ ಅವರು ಪ್ರಿನ್ಸಿಪಾಲ್ ಆಗಿದ್ದರು. ಶಿ ಈಸ್ ಒನ್ ಆಫ್ ದ ಗ್ರೇಟ್ ಪ್ರಿನ್ಸಿಪಾಲ್ ಆಫ್ NMKRV ಕಾಲೇಜ್. ಶಿ ಅವಾರ್ಡೆಡ್ 3 years ಕನ್ಸಿಕ್ಯೂಟಿವ್ಲಿ ಗೋಲ್ಡ್ ಅವಾರ್ಡ್. ಅದು ಮಾತ್ರ ಅಲ್ಲ, ನನಗೆ ಇವರು ಕೂಡ ಚೀಫ್ ಮಿನಿಸ್ಟರ್ ಗುಂಡೂರಾವ್ ಕೂಡ ನಮಗೆ ಕರೆದು ಕ್ಯಾಶ್ ಅವಾರ್ಡ್ ಕೊಟ್ಟಿದ್ದಾರೆ. ಅದೇ ಥರ ಮೇಯರ್ ಇದ್ದರು. ಮೇಯರ್ ಕೂಡ ನಾನು ಕಾರ್ಪೊರೇಷನ್ ಕಾಲೇಜಲ್ಲಿ ಓದುವಾಗ ಕಾರ್ಪೊರೇಷನ್ ಕಾಲೇಜಲ್ಲಿಂದ ರೆಪ್ರೆಸೆಂಟ್ ಮಾಡಿದ್ದಕ್ಕೆ ನ್ಯಾಷನಲ್ಸ್ಗೆ ನನಗೆ ಮೇಯರ್ ಕರೆದು ಕ್ಯಾಶ್ ಅವಾರ್ಡ್ ಕೊಟ್ಟು ಎಲ್ಲ ಥರನೂ ಎನ್ಕರೇಜ್ ಮಾಡಿದ್ರು. ನಮ್ಮ ಗುರುಗಳು ವೈದ್ಯನಾಥನ್ ಇದ್ದಾರೆ. ವೈದ್ಯನಾಥನ್ ಒಂದೇ ಒಂದು ಮಾತು ಹೇಳಿದ್ರು, ರಮಣಿ ಈಸ್ ಅ ಬ್ರಾಹ್ಮಿನ್, ಈಸ್ ಅ ಗ್ರೇಟ್ ಮ್ಯಾನ್ ಇನ್ ಫಿಸಿಕಲ್ ಎಜುಕೇಷನ್. ರಮಣಿ, ನೀನು ರ್ಯಾಂಕ್ ಮಿಸ್ ಆಯ್ತಂತ ಯಾವುದೇ ಕಾರಣಕ್ಕೆ ಲೈಫಲ್ಲಿ ಹಿಂದಕ್ಕೆ ಹೋಗ್ಬೇಡ. ನೀನು ಲೈಫಲ್ಲಿ ನಂಬರ್ 1 ರ್ಯಾಂಕ್ ಆಗ್ಬಾ, ನಾಟ್ ವಿತ್ ಯರ್ ಅಕಾಡೆಮಿಕ್ಸ್ ನಂಬರ್ 1 ರ್ಯಾಂಕ್ ತಗೋಬೋದು, ದಟ್ ಈಸ್ ನಾಟ್ ಡಿಫಿಕಲ್ಟ್. ಬಟ್ ಲೈಫಲ್ಲಿ ನಂಬರ್ 1 ಬರ್ತೀಯಲ್ಲ, ಅದೇ ನೀನು ಮಾಡೋ ಸಾಧನೆ ಅಂತ ನನಗೆ ಅವತ್ತಿನ ದಿನ ಹೇಳಿದ ಮಾತು ಇವತ್ತಿಗೂ ನನಗೆ ಕಿವಿಯಲ್ಲಿ ಇನ್ನೂ ಕೂಡ ಕೇಳಿಸ್ತಾ ಇರುತ್ತೆ. ಅವರು ಒಂದು ಎನ್ಕರೇಜ್ಮೆಂಟಿಂದ ನಾನು ಐ ಕಂಟಿನ್ಯೂಡ್. ಇಲ್ಲಿವರೆಗೂ ಲಾ ಸ್ಕೂಲಲ್ಲಿ ನಾನು ಏನು ಕೆಲಸ ಮಾಡಿದ್ನೋ, ವೈಸ್ ಚಾನ್ಸಲರ್ ಮಾಧವ್ ಮೆನನ್ ಗ್ರೌಂಡ್ಗೆ ಬಂದ್ಬಿಟ್ಟು, ಗ್ರೌಂಡಲ್ಲಿ ಮ್ಯಾನ್ ಇಲ್ಲ, ಗ್ರೌಂಡಲ್ಲಿ ಗ್ರೌಂಡ್ ಮಾರ್ಕರ್ಸ್ ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೆ ನಾನು ಹಿಂದೋಗಿಲ್ಲ. ನಾನು ನಿಂತ್ಕೊಂಡು ಗ್ರೌಂಡ್ ಕೆತ್ತಬೇಕಾ ನಾನೇ ಕೆತ್ತಾ ಇದ್ದೆ, ಗ್ರೌಂಡ್ ಮಾರ್ಕಿಂಗ್ ಮಾಡಬೇಕಾ ನಾನೇ ಮಾಡ್ತಿದ್ದೆ. ಯಾಕೆಂದರೆ ವಿ ಹ್ಯಾವ್ ಲರ್ನ್ಡ್ ಆಲ್ ದಟ್ ಇನ್ ದ ಕೋರ್ಸ್. ಸೊ ಐ ಡೋಂಟ್, ನನಗೆ ಅದು ಒಂದು ಅಟೆಂಡರ್ ಮಾಡೋ ಕೆಲಸ ಅದು ನಾವುಗಳು ಮಾಡಬಾರ್ದು ಅಂತ ಒಂದು ಫೀಲಿಂಗ್ ಇರಲಿಲ್ಲ ನನಗೆ. ಹಾರ್ಡ್ ವರ್ಕ್ ಮಾಡಬೇಕು,
ಜನ ಬಂದಿಲ್ವಾ ಕೆಲಸ ಮಾಡಬೇಕು, ನಾವೇ ಇದು ಮಾಡಬೇಕು, ಆ ಥರ ಒಂದು ಕೆಲಸ ಮಾಡಿದೆ. ಆದರೆ ವೈಸ್ ಚಾನ್ಸಲರ್ ಇದನ್ನೆಲ್ಲ ನನ್ನಿಂದೆ ನನಗೆ ಗೊತ್ತಿಲ್ಲದೆ ಇದನ್ನೆಲ್ಲ ನೋಡಿ ನನಗೆ ಕರೆದು, ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಯು ಲುಕ್ ಲೈಕ್ ಒನ್ ಏನೋ ಹೈಸ್ಕೂಲ್ ಹುಡುಗಿ ಥರ ಕಾಣ್ತಾ ಇದ್ದೆ, ನೀನೆಲ್ಲ ಈ ಕಾಲೇಜಿಗೆ ಸೆಟ್ ಆಗ್ತೀಯಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ಯಮ್ಮ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತು ಹುಡುಗರು ಅಷ್ಟೇ, ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ಕೋಚಿಂಗ್ ಕೊಡುವಾಗ ಎಲ್ಲ ಐಫೈ ಮಕ್ಕಳು ಅಲ್ಲಿ ಬರೋದಿಲ್ಲ, ಮತ್ತು ಹೈಲಿ ಟ್ಯಾಲೆಂಟೆಡ್ ಮಕ್ಕಳು, ಹೈಲಿ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಮಕ್ಕಳು ಕೋಚಿಂಗ್ ಕೊಟ್ಟಿದ್ದೆ. ಎಲ್ಲ ಚೆನ್ನಾಗಿ ಕೋಚಿಂಗ್ ತೊಗೊಂಡ್ರು. ದೋ ಇಟ್ ವಾಸ್ ಟ್ರೆಮಿಸ್ಟರ್, ಆ ಕಾಲೇಜಲ್ಲಿ ಆ ಯೂನಿವರ್ಸಿಟಿಯಲ್ಲಿ ಟ್ರೆಮಿಸ್ಟರ್ ಇರೋದ್ರಿಂದ ಮಕ್ಕಳು ಎಲ್ಲರೂ ಭಾರಿ ಕಷ್ಟಪಡ್ತಿದ್ರು ಓದೋಕ್ಕೆ. ಅಂಥದ್ರಲ್ಲಿ ಸಮಯ ತಗೊಂಡು ನೈಟು ಫೆಡ್ಲೈಟಲ್ಲಿ ಅವ್ರಿಗೆ ಕೋಚಿಂಗ್ ಕೊಡ್ತಾ ಮಕ್ಕಳಿಗೆ ಇಂಟರ್ ಕಾಲೇಜೇಟಲ್ಲಿ ವಿನ್ ಆಗಿದ್ದಾರೆ ಲಾ ಸ್ಕೂಲಲ್ಲಿ. ಸ್ಪೋರ್ಟ್ಸು ಹಂಗೆ ತುಂಬ ಡೆವಲಪ್ ಆಗೋಯ್ತು. ಟೀಚರ್ಸ್ ಎಲ್ಲ ಹೇಳಿದ್ರು, ರಮಣಿ ಇದು ಟ್ರೆಮಿಸ್ಟರ್ ಕಾಲೇಜು, ಇದು ಪ್ರೊಫೆಷ್ನಲ್ ಕಾಲೇಜು, ನೀನು ಇಷ್ಟು ಡೆವಲಪ್ ಮಾಡಿಬಿಟ್ರೆ ಮಕ್ಕಳು ಕ್ಲಾಸ್ಗೆ ಅಟೆಂಡ್ ಮಾಡಲ್ಲ ಅಂದರು. ಸೊ ಯಾವುದೇ ಕಾರಣಕ್ಕೆ ಮಕ್ಳಿಗೂ ನಾನು ಎನ್ಕರೇಜ್ ಮಾಡ್ತಿದ್ದೆ, 75% ಅಟೆಂಡೆನ್ಸ್ ಇರಬೇಕು ಕಂಪಲ್ಸರಿ, ಅದು ಮಾಡ್ಕೊಳ್ಳಿ, 25% ಅದು ಏನಿದೆಯೋ ಕವರ್ ಮಾಡಿ ನಿಮ್ಮ ಗೇಮ್ಗಳನ್ನ ಆಡ್ಕೊಳ್ಳಿ ಅಂತಲೂ ಹೇಳಿದ್ದೆ. ಸೊ ಟೀಚರ್ಸು ನನಗೆ ಎಲ್ಲ ಕೋಆಪ್ರೇಟ್ ಮಾಡಿದ್ದಾರೆ, ವೈಸ್ ಚಾನ್ಸಲರ್ ಕೋಆಪ್ರೇಟ್ ಮಾಡಿದ್ರು. ಮತ್ತು ನಮ್ಮ ಕಾಲೇಜು ಒಂದು ಹುಡುಗಿನಾಗ ಫುಟ್ಬಾಲ್ ಒಂದು ಹುಡುಗಿನ ತಯಾರು ಮಾಡಿ ವಿಮೆನ್ಸ್ ನ್ಯಾಷನಲ್ಸ್ ಆಡಿಸಿದೆ ಅಲ್ಲಿರೋ ಹುಡುಗಿನ. ನಮ್ಮ ಕಾಲೇಜಲ್ಲೇ ನಾವು ಯಾಕೆ ಮಾಡಬಾರ್ದು, ಆಲ್ ಇಂಡಿಯಾ ಲೆವೆಲ್ಲು 3 ದಿವಸ ಕಾಲೇಜಿಗೆ ರಜಾ ಕೊಡೋಣ, 3 ದಿವಸಕ್ಕೆ ನಾವು ಇಲ್ಲೇ ಎಲ್ಲ ಟೂರ್ನಮೆಂಟು ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ರು. ನಾನು ವೈಸ್ ಚಾನ್ಸಲರ್ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡು ಸ್ಪಿರಿಟಸ್ ಅಂತ ಒಂದು ಆಲ್ ಇಂಡಿಯಾ ಲೆವೆಲ್ ಟೂರ್ನಮೆಂಟ್ನ ನಾವು ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಎ ಗುಡ್ ರೆಸ್ಪಾನ್ಸ್. ಎಲ್ಲ ಕಾಲೇಜವರು ಎಲ್ಲ ಕಡೆಯಿಂದನೂ ಎಲ್ಲ ಸ್ಟೇಟಿಂದನೂ ಬಂದು ಇವತ್ತಿಗೂ ಸಕ್ಸಸ್ಫುಲ್ಲಾಗಿ ಸ್ಪಿರಿಟಸ್ ಅನ್ನೋ ಟೂರ್ನಮೆಂಟ್ ನಡೀತಾ ಇದೆ. ಸೊ ಇಟ್ಸ್ ಗೋಯಿಂಗ್ ಆನ್ ವೆಲ್, ಈವನ್ ಟುಡೇ ಇಟ್ಸ್ ಗೋಯಿಂಗ್ ಆನ್ ವೆಲ್. ಕೆಲಸನ ರಿಸೈನ್ ಮಾಡಿ ಮಕ್ಕಳ ಜೊತೆ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ ಜೊತೆ ಹೋಗಿ ಮೈಸೂರಲ್ಲಿ ಸೆಟ್ಲ್ ಆಗೋಣ ಅಂದ್ಕೊಂಡೆ. ಆದರೆ ದೇವ್ರು ನನ್ನ ಕಡೆ ಇದ್ದಾನೆ. ಗೌರ್ಮೆಂಟಲ್ಲಿ ಕಾಲ್ ಆಯಿತು, ಪೋಸ್ಟು ಕಾಲ್ ಆದಮೇಲೆ ಇಮಿಡಿಯೇಟಾಗಿ ನಾನು ಅಪ್ಲೈ ಮಾಡಿದೆ. ನಾನೇ ಮೆರಿಟಲ್ಲಿದ್ದೆ. ಆವಾಗ ನಾನು ಸೆಲೆಕ್ಟ್ ಆದೆ. ಗೌರ್ಮೆಂಟ್ ಕಾಲೇಜು ಅಲ್ಲಿ ಸಿಕ್ಬಿಡ್ತು. ಸೊ ರಿಸೈನ್ ಮಾಡೋದಕ್ಕಿಂತ ಮಕ್ಕಳ ಜೊತೆ ಹೋಗಿ ಸೆಟ್ಲ್ ಆಗೋಕ್ಕೆ ನಾನು ಮೈಸೂರಿಗೆ ಹತ್ರ ಮಂಡ್ಯ ವುಮೆನ್ಸ್ ಕಾಲೇಜಲ್ಲಿ ಫಸ್ಟು ಅಪಾಯಿಂಟ್ಮೆಂಟ್ ಆದೆ. ಸೊ ಅಲ್ಲಿ ಕೂಡ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ತುಂಬ ಅಚೀವ್ ಆಗಿದ್ದಾರೆ ಮಕ್ಕಳು. ಮಂಡ್ಯದಲ್ಲೂ ಎಲ್ಲ ರೀತಿಯಲ್ಲೂ ಎಲ್ಲ ಮಕ್ಕಳು ನ್ಯಾಷನಲ್ಸ್ ಆಗಲಿ, ಇಂಟರ್ ಕಾಲೇಜೇಟ್ ಆಗಲಿ, ಇಂಟರ್ ಯೂನಿವರ್ಸಿಟಿ ಆಗಲಿ, ಸೆಲೆಕ್ಷನ್ ಆಗೋದಾಗಲಿ ಎಲ್ಲನೂ ತುಂಬ, ಅಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ಯಾವ ಒಂದು ಕಾಲೇಜಲ್ಲೂ ಗೋಲ್ಡ್ ಮೆಡಲ್ ಕೊಟ್ಟಿರಲಿಲ್ಲ. ಯಾಕಂದರೆ ನಾನು NMKRV ಕಾಲೇಜಲ್ಲಿ ಇದ್ದಾಗ ಚೀನಾಮಂಗ್ಲ ಅವರು ನನಗೆ ಹೇಗೆ 3 ವರ್ಷ ಗೋಲ್ಡ್ ಮೆಡಲ್ ಕೊಟ್ಟರು ನನ್ನ ಅಚೀವ್ಮೆಂಟ್ಗೆ, ನಾನು ಕೂಡ ಅದೇ ಥರ ನನ್ನ ಸ್ಟೂಡೆಂಟ್ಸಿಗೆ ಕೊಡಬೇಕು ಅಂದ್ಬಿಟ್ಟು ನಾನು ನಮ್ಮ ಕಾಲೇಜಲ್ಲಿ ಮೀಟಿಂಗಲ್ಲಿ ಇಟ್ಟೆ. ಆಯಿತು, ಏನು ನೋಡಿ ಅವ್ರಿಗೆ ಪ್ರೈಸ್ ಅಮೌಂಟ್ ಏನು ಬರುತ್ತೋ ಆ ಅಮೌಂಟಲ್ಲೇ ನೀವು ಗೋಲ್ಡ್ ಕೊಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಆ ಅಮೌಂಟಲ್ಲೇ ನಾವು ಮಾಡಿದಾಗ ಅವರು ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಅಮೌಂಟ್ ಇರುತ್ತೆ, ಕ್ಯಾಶ್ ಪ್ರೈಸು, ಆ ಅಮೌಂಟು ಮತ್ತು ಅವರು ವಿನ್ ಆಗಿರೋದು ಎಲ್ಲ ಅಮೌಂಟು ಸೇರಿ ಕನ್ಸಾಲಿಡೇಟ್ ಮಾಡಿ ಆ ಮಕ್ಕಳಿಗೆ ಗೋಲ್ಡ್ 1 ಗ್ರಾಮ್ ಗೋಲ್ಡು, 2 ಗ್ರಾಮ್ ಗೋಲ್ಡು, 1 ಸತಿ ರೆಪ್ರೆಸೆಂಟ್ ಮಾಡಿದರೆ 1 ಗ್ರಾಮು, 2 ಸತಿ ರೆಪ್ರೆಸೆಂಟ್ ಮಾಡಿದರೆ 2 ಗ್ರಾಮ್ ಗೋಲ್ಡ್ ಅಂತ ಗೋಲ್ಡನ್ನ ನಾವು ಎಲ್ಲ ಮಕ್ಳಿಗೂ ಕೊಟ್ವಿ. ಅದರಲ್ಲಿ ಕಡಿಮೆ ಆಗಿ ಯಾರು ರೆಪ್ರೆಸೆಂಟ್ ಮಾಡಿದಾರೋ ನ್ಯಾಷನಲ್ಸು ಅದು ಇದು ಆಗಿದ್ದರೆ ಸಿಲ್ವರ್ ಕಾಯಿನ್ನ ಕೊಡ್ತಾಯಿದ್ವಿ, ಸಿಲ್ವರ್ ಅವಾರ್ಡ್ ಕೊಡ್ತಿದ್ವಿ, ಗೋಲ್ಡ್ ಅವಾರ್ಡ್ ಕೊಡ್ತಿದ್ವಿ. ನನಗೆ ನಿಜವಾಗ್ಲೂ ನನ್ನ ಪ್ರೊಫೆಷನು ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ನಾನು ಹೇಗೆ ನನ್ನ ಟೀಚರ್ಗಳ ಹತ್ರ ನಾನು ಕಾಲೇಜಲ್ಲಿದ್ದಾಗ ನನಗೆ ಹೆಂಗೆ ಎನ್ಕರೇಜ್ ಮಾಡಿ ನನ್ನ ಒಂದು ಲೈಫ್ನ ಸೆಟ್ಲ್ ಮಾಡಿದ್ರು, ನಾನು ಕೆಲಸ ಮಾಡುವಾಗಲೂ ಅಷ್ಟೇ ಸ್ಟೂಡೆಂಟ್ಸು ಎಜುಕೇಷನ್ ಎಲ್ಲ ಜೊತೆಗೆ ಸ್ಪೋರ್ಟ್ಸ್ ಆಡಿಕೊಂಡು ನಮ್ಮನ್ನು ಏನೋ ನಂಬಿ ಬರ್ತಾರೆ. ಅವ್ರಿಗೆ ಕೂಡ ನಾನು ಆ ಲೈಫ್ನ ಸೆಟ್ಲ್ ಮಾಡಬೇಕು ಅಂತ ಮಂಡ್ಯ ವುಮೆನ್ಸ್ ಕಾಲೇಜಲ್ಲಿ ಎಲ್ಲ ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ದೀನಿ. ಮಂಡ್ಯದಲ್ಲಿದ್ದಾಗ ಸುಮಾರು ಮಕ್ಕಳು BPEd ಮಾಡಿಕೊಂಡು ಅವ್ರುಗಳು ಕೂಡ ಫಿಸಿಕಲ್ ಎಜುಕೇಷನ್ ಟೀಚರಾಗಿ ಆಗಿದ್ದಾರೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಸರ್. ಅದು ಗೌರ್ಮೆಂಟ್ ಕಾಲೇಜ್ ಆಗಲಿ, ಪ್ರೈವೇಟ್ ಕಾಲೇಜ್ ಆಗಲಿ, ಫೆಸಿಲಿಟೀಸ್ ಇರಲಿ ಇಲ್ಲದೆ ಹೋಗಲಿ, ನಾವು ಯಾವ ರೀತಿಯಲ್ಲಿ ಕೋಚಿಂಗ್ ಕೊಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಯು ಬಿಲೀವ್ ಇಟ್ ಆರ್ ನಾಟ್, ಟೆನ್ನಿಸಲ್ಲಿ
ಇಂಟರ್ ಕಾಲೇಜೇಟಲ್ಲಿ ನ್ಯಾಷನಲ್ಸ್ ಆಡಿರೋ ಹುಡುಗಿನ JSS ಅಲ್ಲಿ ನ್ಯಾಷನಲ್ಸ್ ಆಡಿದ್ದಾಳೆ, JSS ಕಾಲೇಜ್ ಹುಡುಗಿ ಫೈನಲ್ಸ್ ಬಂದಿದ್ದಾಳೆ. ಶಿ ಇಸ್ ಅ ನ್ಯಾಷನಲ್ ಪ್ಲೇಯರ್ ಇನ್ ಟೆನ್ನಿಸ್. ಅಕಾಡೆಮಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ನಾನು ನಮ್ಮ ಕಾಲೇಜಲ್ಲಿ ಮಣ್ಣು ಕಲ್ಲೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಜಲ್ರೆ ಹಿಡಿದು ಮಣ್ಣನ್ನ ನೀಟಾಗಿ ಹಾಕಿ ಟೆನ್ನಿಸ್ ಕೋರ್ಟ್ ಮಾಡಿಲ್ಲ ನಾವು. ಆದರೆ ಈ ಥ್ರೋಬಾಲ್ ಕೋರ್ಟ್ ಇರುತ್ತಲ್ವ, ಅದಕ್ಕೆ ನೆಟ್ ಹಾಕಿರ್ತೀವಿ ಕೆಳಗಡೆ. ಥ್ರೋಬಾಲ್ ಕೋರ್ಟ್ಗೆ ಕೆಳಗಡೆ ನೆಟ್ ಹಾಕಿ, ಟೆನ್ನಿಸ್ ಕೋರ್ಟ್ ಏಕ ಹಾಕಿರ್ತಾರ, ಅದಕ್ಕೆ ಟೆನ್ನಿಸ್ ಬೋರ್ಡ್ ಕೂಡ ಇಲ್ಲ. ಆದರೆ ಥ್ರೋಬಾಲ್ ಕೋರ್ಟ್ಗೆ ನಾವು ನೆಟ್ ಹಾಕ್ಸ್ಬಿಟ್ಟು ಅದೇ ಹೈಟಿಗೆ ನೆಟ್ ಹಾಕ್ಸಿ ಈ ಕಡೆಯಿಂದ ನಾನು ಬಾಲ್ ಹಾಕಿ ಪ್ರಾಕ್ಟೀಸ್ ಕೊಟ್ಟಿದ್ದು ಆ ಹುಡುಗಿಗೆ. ಆಮೇಲೆ PS ಕಾಲೇಜಲ್ಲಿ ಕೂಡ ನಾವು ಆ ಹುಡುಗಿನ ಪ್ರಾಕ್ಟೀಸ್ಗೆ ಕಳಿಸಿ, ನಮಗೆ ಟೆನ್ನಿಸ್ ಕೋರ್ಟೇ ಬೇಕು, ಟೆನ್ನಿಸ್ ವಿನ್ ಆಗ್ಬೇಕಂದ್ರೆ ಇಟ್ಸ್ ಎ ಪ್ರೊಫೆಷನಲ್ ಗೇಮ್, ಇಟ್ಸ್ ಎ ಪಾಸ್ಟ್ ಗೇಮ್, ಟೆನ್ನಿಸ್ ಗೇಮಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಏನು ಅನ್ಕೊಂಡಿದ್ರು, ನಾನು ಅಂಥ ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಆ ಥರ ಗ್ರೌಂಡ್ ಫೆಸಿಲಿಟೀಸಲ್ಲಿ ವಿತೌಟ್ ಪೋಲ್ ಇದ್ರೂ ಕೂಡ ಯಾವುದೋ ಪೋಲ್ನ ನಾವು ಬಳಸ್ಕೊಂಡು ಆ ಒಂದು ಬಾಲ್ ಮೂಮೆಂಟ್ಸ್ನ ನಾವು ಹೇಳ್ಕೊಟ್ಟಿದ್ದಾಗ ಆ ಹುಡುಗಿ ಇಂಟರ್ ಕಾಲೇಜೇಟ್ ವಿನ್ ಆಗಿದ್ದಾಳೆ. ಸೊ ಇಟ್ ಈಸ್ ಆಲ್ ಎವ್ರಿಥಿಂಗ್ ವಿತ್ ಫಿಸಿಕಲ್ ಎಜುಕೇಷನ್ ಟೀಚರ್. ಕಾಲೇಜಲ್ಲಿ ಫೆಸಿಲಿಟೀಸ್ ಇಲ್ಲ ಅಂದರೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಈಗ ಫಿಟ್ನೆಸ್ ಅಂತಾರೆ, ಈಗ ಬಂದಿರೋದು ನೀವು ನೋಡಿದ್ರೆ ಯೂಟ್ಯೂಬಲ್ಲಿ ಅಥವಾ ಎಲ್ಲ ಕಾಲೇಜು ಪಾಶ್ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಅಥವಾ ಫಿಟ್ನೆಸ್ ಸೆಂಟರ್, ಬಿಸ್ನೆಸ್ ಫಿಟ್ನೆಸ್ ಸೆಂಟರ್ ಎಲ್ಲ ನೋಡಿದ್ರೆ ಪಾಶ್ ಆಗಿ ಏನೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡು, ಕೋನ್ಸ್ ಇಟ್ಕೊಂಡು, ಹೈ ಜಂಪ್ ಬಾರ್ಗಳು ಇಟ್ಕೊಂಡು ಏನೇನೋ ಮಾಡ್ತಾರೆ. ಆದರೆ ನಾವು ಕಲ್ಲುಗಳನ್ನ ಇಟ್ಕೊಂಡು ಕಲ್ಲು ಮೇಲೆ ಜಂಪ್ ಮಾಡಿಸ್ತೀವಿ, ಸ್ಟೆಪ್ಸ್ಗಳನ್ನ ಇಟ್ಕೊಂಡು ಕಾಲೇಜಲ್ಲಿ ಸ್ಟೆಪ್ಸ್ ಇದ್ರೆ ಆ ಸ್ಟೆಪ್ಸ್ ಮೇಲೆ ಹತ್ತಿಸ್ತೀವಿ, ಇಳಿಸ್ತೀವಿ. ಮತ್ತು ಶಾರ್ಟ್ ಟೆಂಪೋ, ಫಾರ್ ಎಕ್ಸಾಂಪಲ್ ನಾವು ಕಂಟಿನ್ಯೂಸ್ ಆಗಿ ಟೆರಿಷನ್ ಕಾಲೇಜು ಲಾಂಗ್ ಡಿಸ್ಟೆನ್ಸ್ ಕ್ರಾಸ್ ಕಂಟ್ರಿಯಲ್ಲಿ ವಿನ್ ಆಗ್ತಿದ್ರು. ನಮ್ಮ ಹುಡುಗಿಯರು ಯಾಕೆ ನಾವು ಆಗಬಾರ್ದು? ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಕಡಿಮೆ ಇಲ್ಲ, ಹುಡುಗಿಯರು ಸ್ಟ್ರಾಂಗ್ ಇದ್ದಾರೆ, ನಡೀರಿ. ಹೈವೇನಲ್ಲಿ ಮಂಡ್ಯ ಟು ಬೆಂಗಳೂರು ಹೈವೇ ಇದೆಯಲ್ಲ, ಈ ಕಡೆಯಿಂದ 3 ಕಿಲೋಮೀಟ್ರ್, ಆ ಕಡೆಯಿಂದ 3 ಕಿಲೋಮೀಟ್ರ್. 3 ಕಿಲೋಮೀಟ್ರಿಗೆ ಮಾರ್ಕ್ ಮಾಡ್ಬಿಡೋದು, ಬೆಳಗ್ಗೆ ಹೊತ್ತು ಅವ್ರ ಜೊತೆಗೆ ಓಡೋದು. 3 ಕಿಲೋಮೀಟ್ರ್ ಓಡಿದ್ಮೇಲೆ ಅಲ್ಲಿಂದನೇ 3 ಕಿಲೋಮೀಟ್ರ್ ರಿಟರ್ನ್ ಬರೋದು. ಟೈಮಿಂಗ್ ಸೆಟ್ ಮಾಡಿಬಿಟ್ಟು ನಾವು ಕ್ರಾಸ್ ಕಂಟ್ರಿನ ಮಕ್ಕಳನ್ನ ಎಲ್ಲರೂ ಬಿಡ್ತಿದ್ವಿ. ಅಲ್ಲಿಂದ ಬಂದಿದ ತಕ್ಷಣ ಫುಲ್ ಹೆವಿ ಬ್ರೇಕ್ಫಾಸ್ಟ್ ಅವ್ರಿಗೆ. ಸೊ ಆ ಮಕ್ಕಳು ಟೆರಿಷನ್ ಕಾಲೇಜಿನ ಮೇಲೆ ದೋದ್ಯಾರ್ ಸ್ಪೋರ್ಟ್ಸ್ ಹಾಸ್ಟೆಲ್ ಹುಡುಗಿಯರು, ಅವ್ರ ಮೇಲೆ ನಾವು ವಿನ್ ಆಗಿದ್ದೀವಿ ಸರ್. ಗೌರ್ಮೆಂಟ್ ಕಾಲೇಜಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಲ್ಲ, ನಾವು ಕ್ರಿಯೇಟ್ ಮಾಡ್ಕೋಬೇಕು, ಮಕ್ಕಳನ್ನ ನಾವು ಬೆಳೆಸ್ಬೇಕು, ಅವ್ರನ್ನ ಅಚೀವ್ ಮಾಡಿಸ್ಬೇಕಂದ್ರೆ ಫೆಸಿಲಿಟೀಸು ಬೇಕು, ಆದರೆ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ಇನ್ನು ಒಂದು 50 ಮೀಟರ್ಸ್ನಲ್ಲಿ ವಂಡರ್ಸ್ ಆಫ್ ಫಿಟ್ನೆಸ್ ಮಾಡ್ಬೋದು. ಮೈಸೂರು ಯೂನಿವರ್ಸಿಟಿಯಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ವರ್ಷ ಮಾಡ್ತಿದ್ರು. ಆ ಸಮ್ಮರ್ ಕ್ಯಾಂಪಲ್ಲಿ ನನಗೆ ಕೋಚಾಗಿ ಕರೆದು ಕಾಲೇಜು ಮಕ್ಕಳಿಗೆ ಕೋಚಿಂಗ್ ಕೊಡೋಕೆ ಹೇಳಿದರು. ಆವಾಗ ಕೋಚಿಂಗ್ ಕೊಡುವಾಗ ಮೇಡಮ್ ಶಿಖಾ ಮೇಡಮು ಮತ್ತು ಅಜಯ್ ನಾಗಭೂಷಣ್ ಅವರ ಮಗ ಬಂದು ಅಲ್ಲಿ ಕೋಚಿಂಗ್ ತಗೊಳ್ತಿದ್ದ. ಆವಾಗ ಅಜಯ್ ನಾಗಭೂಷಣ್ ಸರು ವಾಕ್ ಮಾಡ್ತಿದ್ರು. ವಾಕ್ ಮಾಡುವಾಗ ನಾನು ಕೋಚಿಂಗ್ ಮಾಡೋದನ್ನ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಆದರೆ ನಾನು ನೋಡಿಲ್ಲ. ಅವರು ಆವಾಗ ನಮಗೆ ಕಮಿಷನರ್ ಆಗಿ ಬರ್ತಾರೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಕಮಿಷನರ್ ಆಗಿ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಅವ್ರು ನಿಂತ್ಕೊಂಡು ವಾಚ್ ಮಾಡಿದ್ರಂತೆ. ಆವಾಗ ನಮ್ಮ ಇದೇ ವಿಷಯವಾಗಿ ನಾನು ಬ್ಯಾಂಗ್ಳೂರಿಗೆ ಹೋಗಿ ನಮ್ಮ ಡಿಪಾರ್ಟ್ಮೆಂಟ್ ಕಾಲೇಜಿಯೇಟ್ ಎಜುಕೇಷನಲ್ಲಿ ಮೀಟಿಂಗ್ ಕರೆದಿದ್ರು. ಸಿಲೆಬಸ್ ಇದು ಪಾಲಿಸಿ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ರು. ಫಿಸಿಕಲ್ ಎಜುಕೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಸರ್ ಅಜಯ್ ನಾಗಭೂಷಣ್ ಜೊತೆ ಆವಾಗ ಸರ್ ಹೇಳಿದ್ರು, ನೋಡಿ ಮೇಡಮ್ ಕೂಡ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೋಚಿಂಗ್ ಕೊಡ್ತಾರಲ್ಲ, ಆ ಥರ ನಮ್ಮ ಕಾಲೇಜ್ಗಳಲ್ಲಿ ಯಾಕೆ ಮಾಡಬಾರ್ದು ಅಂತ ಸರ್ ಹೇಳಿದ್ರು. ಭಾರಿ ಖುಷಿ ಆಯಿತು. ಸರ್ ಅಬ್ಸರ್ವ್ ಮಾಡಿದ್ದಾರೆ, ಮತ್ತು ಕಾಲೇಜುಗಳಲ್ಲಿ ಈ ಥರ ಒಂದು ಪ್ರೋಗ್ರಾಮ್ಗಳನ್ನ ಗೌರ್ಮೆಂಟ್ ಕಾಲೇಜಲ್ಲಿ ಯಾಕೆ ಮಾಡಬಾರ್ದು, ಯಾಕೆ ಯೂನಿವರ್ಸಿಟಿಯಲ್ಲಿ ಅದೇ ಪ್ರೋಗ್ರಾಮ್ನ ಇದೇ ಗೌರ್ಮೆಂಟ್ ಕಾಲೇಜ್ ಟೀಚರ್ಗಳು ಯೂನಿವರ್ಸಿಟಿಯಲ್ಲಿ ಏನು ಮಾಡ್ತಿದ್ದೀರೋ ಅದನ್ನು ನಮ್ಮ ಕಾಲೇಜುಗಳಲ್ಲೇ ಮಾಡಿ ಅಂತ ಅಜಯ್ ನಾಗಭೂಷಣ್ ಅವರು ಕೂಡ ಅಪ್ರಿಷಿಯೇಟ್ ಮಾಡಿ ಅದನ್ನು ಒಂದು ಜಾರಿಗೆ ತಗೊಂಬನ್ನಿ ಅಂತಲೂ ಹೇಳಿದರು ನಮಗೆಲ್ಲ. ಸೊ ತುಂಬ ಖುಷಿ ಆಯಿತು ಸರ್. ನನಗೆ ಲೈಫಲ್ಲಿ ಇನ್ಸ್ಪಿರೇಷನ್ನು ಮೇರಿ ವಿಕ್ಟೋರಿಯಾ ಮ್ಯಾಮು ತುಂಬ ಇನ್ಸ್ಪಿರೇಷನ್ನು, ಮತ್ತು ವೈದ್ಯನಾಥನ್ ಇವತ್ತಿಗೆ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಪ್ರೊಫೆಸರ್ ವೈದ್ಯನಾಥನೇ ದೊಡ್ಡ ವಿಷಯ ನನಗೆ. ಅವರ ಒಂದು ಫಿನಿಷಿಂಗ್ ಸ್ಟೇಜಲ್ಲಿ ನನಗೆ ಲೈಫ್ನ ಫಿನಿಷಿಂಗ್ ಮಾಡಿಕೊಟ್ರು.
ಅದಕ್ಕೆ ನನ್ನ ಈ ಫಿನಿಷಿಂಗ್ ಸ್ಟೇಜಿಗೆ ಬರಬೇಕಂದ್ರೆ ನನಗೆ ಮೇರಿ ವಿಕ್ಟೋರಿಯಾ ಈಸ್ ತುಂಬ ಇನ್ಸ್ಪಿರೇಷನು. ಯಾಕಂದರೆ ಮೇರಿ ವಿಕ್ಟೋರಿಯಾ ಮೇಡಮು ನಮಗೆ ತುಂಬ ತುಂಬ ಏನೋ ಅವರು ಒಂದು ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ಶಿ ಈಸ್ ವೆರಿ ಮಚ್ ಡೆಡಿಕೇಟೆಡ್ ಟುವರ್ಡ್ಸ್ ಫುಟ್ಬಾಲ್. ತುಂಬ ಫುಟ್ಬಾಲ್ ಡೆಡಿಕೇಟ್ ಮಾಡಿ ಮಕ್ಕಳಿಗೆ ಒಂದು ಸ್ಟ್ರಿಕ್ಟ್ ಆಗಲಿ, ಒಂದು ಸಿಸ್ಟಮ್ ಆಗಲಿ, ಒಂದು ಡಿಸಿಪ್ಲಿನ್ ಆಗಲಿ, ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡೋರು. ಮತ್ತು ಆಫ್ ದ ಗ್ರೌಂಡು ವೆರಿ ಸ್ಟ್ರಿಕ್ಟು, ಆನ್ ದ ಗ್ರೌಂಡ್ ವೆರಿ ಸ್ಟ್ರಿಕ್ಟು, ಆಫ್ ದ ಗ್ರೌಂಡ್ ತುಂಬ ಫ್ರೀಯಾಗಿ ಮಾತಾಡೋರು. ಅವರು ಮಕ್ಕಳನ್ನ ಆ ಮೋಟಿವೇಶನ್ನೇ ನನಗೆ ತುಂಬ ಕಾರಣವಾಗಿತ್ತು. ಯಾಕಂದರೆ ಅವರು ದ ವೇ ಶಿ ಡೆಡಿಕೇಟ್ ಆ್ಯಂಡ್ ಅವ್ರು ಏನು ಅವರು ಒಂದು ಲೈಫ್ ಸ್ಟೈಲ್ ಇದೆಯಲ್ಲ ಅದರಲ್ಲಿ ನಾನು ಮುಕ್ಕಾಲು ಭಾಗ ನಾನು ಅಳವಡಿಸ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳನ್ನ ಹೇಗೆ ನಾವು ಮಕ್ಕಳನ್ನ ಸ್ಟ್ರಿಕ್ಟಾಗಿ ಗ್ರೌಂಡಲ್ಲಿ ನೋಡಬೇಕು, ಆಫ್ ದ ಗ್ರೌಂಡ್ ಹೇಗೆ ಅವ್ರ ಮಕ್ಕಳ ಹತ್ರ ಹೇಗೆ ಮೋಟಿವೇಶ್ನಲ್ ಆಗಿ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿ ಇರಬೇಕು ಅನ್ನೋದನ್ನ ಅವ್ರ ಹತ್ರನೇ ನಾನು ಕಲ್ತಿರೋದು. ಸೊ ಮತ್ತು ಅವರು ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಪ್ಲೇಯರ್ಗಳನ್ನ ಪ್ಲೇಯರ್ ಆಗೇ ನೋಡ್ತಾ ಇದ್ರು. ಅದೊಂದು ದೊಡ್ಡ ವಿಷಯ. ಯಾಕಂದರೆ ಹಾರ್ಡ್ ವರ್ಕಿಂಗ್ ಮಕ್ಕಳಿಗೆ ತುಂಬಾ ಎನ್ಕರೇಜ್ ಮಾಡಿದರು. ಅದೇ ರೀತಿಯೇ ನನ್ನ ಕೂಡ ಇದು ಮಾಡ್ಕೊಂಡಿದ್ದೀನಿ. ಮತ್ತು ಮೋರ್ ಓವರ್ ಶಿ ಹಸ್ ಡೆಡಿಕೇಟೆಡ್ ಅವರ್ ಲೈಫ್ ಟು ಫುಟ್ಬಾಲ್. ಅವರು ಮದುವೆ ಕೂಡ ಆಗಿಲ್ಲ. ನಾನು ಕೂಡ ಅದೇ ಥರ ಮದುವೆನೂ ಆಗಬಾರ್ದು ಅಂದ್ಕೊಂಡಿದ್ದೆ. ಬಟ್ ಯಾಕೋ ಹೇಳ್ತಾರಲ್ಲ ಹಣೆ ಬರ ಯಾರನ್ನೂ ಬಿಡಲ್ಲ ಅಂತ, ಆ ರೀತಿಯಲ್ಲಿ ನಾನು ಮದುವೆ ಆಗಿದ್ದೀನಿ. ಸೊ ನನ್ನ ಲೈಫ್ ಚೆನ್ನಾಗಿದೆ, ಮದುವೆ ಆದ್ರೂ ಚೆನ್ನಾಗಿದೆ. ಮೋರ್ ಓವರ್ ಐ ಗಾಟ್ ಮ್ಯಾರಿಡ್ ಟು ಎ ಸ್ಪೋರ್ಟ್ಸ್ ಪರ್ಸನ್. ನನ್ನ ಲೈನಲ್ಲೇ ಇರೋರನ್ನ ನಾನು ಮದುವೆ ಆಗಿದ್ದೀನಿ. ಹಂಗಾಗಿ ನನ್ನ ಪ್ರೊಫೆಷನ್ನು ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ. ಬಿಕಾಸ್ ಇಟ್ಸ್ ಅ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಆ ರೀತಿಯಲ್ಲಿ ನಾನು ನನ್ನ ಪ್ರೊಫೆಷನ್ಗೆ ಜಸ್ಟಿಸ್ ಕೊಡ್ತಾಯಿದ್ದೀನಿ ಸರ್. ನನ್ನ ಲೈಫಲ್ಲಿ ಯಾವಾಗ ನಾನು ಅವ್ರ ಕಾಲಿಟ್ರು, ನಾನು ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ ಪರ್ಸನ್ ಟು ಗೆಟ್ ಎ ಹಸ್ಬೆಂಡ್ ಲೈಕ್ ದಟ್. ವೆರಿ ಸಾಫ್ಟ್ ಸ್ಪೋಕನ್. ಯಾವುದೇ ರೀತಿಯಲ್ಲಿ ನಮಗೆ ನಾನು ಏನು ಪ್ರೊಫೆಷ್ನಲ್ ಆಗಿ ಹೋಗಿ ಇಂಟ್ರೆಸ್ಟ್ ತೊಗೊಂಡು ಮಾಡ್ತೀನೋ ಅದಕ್ಕೆ ಯಾವತ್ತೂ ಅವರು ಅಡ್ಡಿ ಹಾಕಿಲ್ಲ. ಎಲ್ಲ ಕಡೆನೂ ನನಗೆ ನಿಂತ್ಕೊಂಡು ಎನ್ಕರೇಜ್ ಮಾಡೋರು. ಯಾವುದೇ ಒಂದು ಮೀಟಿಂಗ್ ಹೋದ್ರೂ ಕೂಡ, ಫಾರ್ ಎಕ್ಸಾಂಪಲ್ AU ಬೋರ್ಡ್ ಮೀಟಿಂಗ್ ಆಗಿರ್ಬೋದು, ವೆನ್ ಐ ವಾಸ್ ಇನ್ ಲಾ ಸ್ಕೂಲ್ AU ಬೋರ್ಡ್ ಮೆಂಬರ್ ಆಗಿದ್ದೆ ನಾನು. ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಬೋರ್ಡ್ ಮೆಂಬರ್ ಆಗಿದ್ದಾಗ ಮೀಟಿಂಗ್ ಹೋದಾಗ ಜೊತೆಗೆ ಬಂದು, ಯಾಕಂದರೆ ಆವಾಗ ಐ ವಾಸ್ ಜಸ್ಟ್ ಮ್ಯಾರಿಡ್, ನನಗೆ ಜೊತೆಗೆ ಬಂದು ಸಪೋರ್ಟಿವ್ ಆಗಿದ್ದು. ಸರ್ ಎಲ್ಲ ಆ್ಯಂಗಲಲ್ಲೂ ಮೈ ಹಸ್ಬೆಂಡ್ ಈಸ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮೀ ಟು ಅಚೀವ್ ದಿಸ್. ಅದೇ ನಾನು ಆ್ಯಸ್ ಐ ಸೆಡ್ ಬಿಫೋರ್, ಹಸ್ಬೆಂಡು ವೈಫ್ ಆಗಿರಬೇಕು, ಹೆಣ್ಮಕ್ಳು ಥರ ಇರಬೇಕು ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ನಮ್ಮ ಹಸ್ಬೆಂಡ್ ನನ್ನ ನೋಡಿಲ್ಲ. ನನ್ನ ಫ್ರೀಯಾಗಿ ಬಿಟ್ಟಿದ್ದಾರೆ. ಯಾವ ವರ್ಕ್ ಮಾಡಿದ್ರೂ ಅದಕ್ಕೆ ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡಿದ್ದಾರೆ ಸರ್. ನಮ್ಮ ಹಸ್ಬೆಂಡ್ ಮಾತ್ರ ಅಲ್ಲ, ನಮ್ಮ ಮಾವ ಕೂಡ ನನಗೆ ಎನ್ಕರೇಜ್ ಮಾಡಿದ್ದಾರೆ. ಈಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಈಸ್ ಪ್ರೆಸಿಡೆಂಟ್ ಅವಾರ್ಡಿ, ಸ್ವಿಮ್ಮಿಂಗಲ್ಲಿ ಪ್ರೆಸಿಡೆಂಟ್ ಅವಾರ್ಡಿ ಅವರು. ಇಂಡಿಯಾದಲ್ಲಿ ಒಂದು ದೊಡ್ಡ ನೇಮೇ ಮಾಡಿದ್ದಾರೆ ಸ್ವಿಮ್ಮಿಂಗಲ್ಲಿ. ಅವ್ರ ಮೇಲೆ ಇವಾಗ ಟೂರ್ನಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಮೇಲೆ, ಅಸೋಸಿಯೇಷನ್ ಅವರು. ಅವರು ಕೂಡ ನನಗೆ ತುಂಬ ಎನ್ಕರೇಜ್ ಮಾಡಿದ್ದಾರೆ ಸರ್. ಅವರಿಂದ ನನಗೆ ಯಾವುದೇ ರೀತಿಯಲ್ಲಿ ನನ್ನ ಸೊಸೆ ಥರ ನೋಡಿಲ್ಲ, ಮಗಳ ಥರ ನೋಡಿ ನನ್ನ ಸ್ಪೋರ್ಟ್ಸ್ಗೆ ಯಾವ ಊರಿಗೆ ಹೋದ್ರೂ ಕೂಡ ಫ್ಯಾಮ್ಲಿ ಫಸ್ಟ್ ಥರ ಎಲ್ಲ ಮಾತಾಡೋರು ಇನ್ಲಾಸಲ್ಲಿ. ಬಟ್ ಇವರು ಪ್ರೊಫೆಷ್ನಲ್ ಫಸ್ಟು, ನೀನು ಹೋಗಮ್ಮ, ನಾನು ಇದ್ದೀನಿ, ಹೋಗಿ ಮಾಡ್ಕೊಂಬ ಅಂತ ಎನ್ಕರೇಜ್ ಮಾಡಿರೋ ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡ್ ಸರ್. ನಮ್ಮ ಮಾವ ಯೂಶ್ವಲಿ ಸ್ಯಾರಿ ತೊಗೊಂಬರೋರು, ಎಲ್ಲರಿಗೂ ಸ್ಯಾರಿ ತೊಗೊಂಬರೋರು. ಅಂದರೆ ಇಯರ್ಲಿ ಒನ್ಸು ಏನೋ ಒಂದು ಫಂಕ್ಷನ್, ನಮ್ಮದು ಇದು ಸಂಕ್ರಾಂತಿ ಅಂತ ಬರುತ್ತೆ ಸರ್, ಆ ಸಂಕ್ರಾಂತಿ ಟೈಮಲ್ಲಿ ಸ್ಯಾರಿ ತೊಗೊಂಬರೋರು. ನನಗೆ ನಮ್ಮ ಮಾವ ಅವರು ಸ್ಪೋರ್ಟ್ಸ್ಗೆ ಟ್ರ್ಯಾಕ್ ಶೂಟು, ಒಂದು ಟೀ ಶರ್ಟ್ ತೊಗೊಂಬಂದು ಕೊಡೋರು ಸರ್. ಇದು ಇಟ್ಸ್ ರಿಯಲಿ, ನಾನು ಯಾವ ರೀತಿಯಲ್ಲಿ ಲಕ್ಕಿ ಗೊತ್ತಿಲ್ಲ. ಐ ಆಮ್ ವೆರಿ ಲಕ್ಕಿ ಪರ್ಸನ್ ಟು ಗೆಟ್ ಅ ಮಾವ ಲೈಕ್ ದಟ್. ಈ ಬಿಗಲ್ ಮೂವಿನಲ್ಲಿ ನನ್ನ ಹುಡುಗಿಯರ ಕರ್ನಾಟಕ ಹುಡುಗಿಯರು ಆಡಿದ್ದಾರೆ. ನಾನು ಏನು ನ್ಯಾಷನಲ್ಸ್ ಕರ್ಕೊಂಡು ಹೋಗಿದ್ದು ಆ ಹುಡುಗಿಯರು ಬಿಗಲ್ ಮೂವಿಯಲ್ಲಿ ಮಾಡಿದ್ದಾರೆ ಸರ್. ಖುಷಿ ಆಯಿತು. ವಿಮೆನ್ ಫುಟ್ಬಾಲ್ನ ಈ ಒಂದು ಟ್ರೆಂಡಲ್ಲಿ, ಈ ಒಂದು ಜನ್ರೇಷನಲ್ಲಿ ಮೆನ್ ವುಮೆನ್ ಡಿಫ್ರೆನ್ಸು ಏನು ಕಾಣಿಸ್ಕೊಳ್ತದ, ಅಲ್ಲಿಗೆ ವಿಮೆನ್ ಫುಟ್ಬಾಲು ಇದೆ ಇಂಡಿಯಾನಲ್ಲಿ ಆಡ್ತಾರೆ ಅನ್ನೋದು ಒಂದು ಮೂವಿ ಟೈಪಲ್ಲಿ ತೊಗೊಂಬಂದಿರೋದು ಇಟ್ಸ್ ಅ ಖುಷಿ ಆಯಿತು ಸರ್.
ನಾನು ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಂದರೆ ಲೆಟ್ ಇಟ್ ಬಿ ಎ ಇನ್ಸ್ಪಿರೇಷನ್ ಫಾರ್ ಅದರ್ಸ್. ನನ್ನ ಕ್ಯಾರೆಕ್ಟರ್ನ ನಾನು ಬೂಸ್ಟ್ ಮಾಡ್ಕೊಳ್ತಾ ಇಲ್ಲ, ಅಥವಾ ನನ್ನ ಅಚೀವ್ಮೆಂಟ್ನ ನಾನು ಬೂಸ್ಟ್ ಮಾಡ್ಕೊಳ್ತಾ ಇಲ್ಲ. ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಹೀಗೆ ಇರಬೇಕು, ಒಂದು ಸಿಸ್ಟಮ್ ಇರಬೇಕು. ನಮ್ಮ ಲೈಫ್ ಸ್ಟೈಲ್ನ ನಾವು ವಿ ಹ್ಯಾವ್ ಟು ಸೆಟ್ ಅವರ್ ಲೈಫ್. ಯಾವ ಥರ ಇರಬೇಕು, ಹೇಗಿರಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ನ ನಾವು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.